ಸೋಪಾನ 23 ನಂಬುವರೇನು ಯಾರಾದರೂ ಮಾಣಿಕ್ಯವಾಯ್ತೆಂದರೆ ಮರಳು. ಮಹಾವೀರ ಮಹಾದರ್ಶನ ಶ್ರೀ ಕೇವಲ ಜ್ಞಾನ ಕಲ್ಯಾಣ ಸಂಪುಟ. ರಚನೆ ಮಹಾಕವಿ ಡಾಕ್ಟರ್ ಲತಾ ರಾಜಶೇಖರ್. ಕಾವ್ಯವಾಚನ ವ್ಯಾಖ್ಯಾನ ಡಾಕ್ಟರ್ ಮೋಹನ್ ಕುಮಾರ್ ಶಾಸ್ತ್ರಿ. ವೀಕ್ಷಿಸಿದೊಡನೆಯೇ ಚಂದನೆಯನು ಬಿಲ್ಲ ಸರದಾರನು ಉಕ್ಕಿತವನ ಮನದಲ್ಲಿ ವಾಸನಾ ವಿಷವು ಸೂಸಿರಳವಳ ದೇಹದಿಂದ ಅಗಣಿತ ಲಾವಣ್ಯವೂ ಕಂಗೊಳಿಸಿರಲವಳು ಸಾಕ್ಷಾತ್ ಸುರ ಸೌಂದರ್ಯ ಲಕ್ಷ್ಮಿಯೊಳು ಬಯಸಿದನಾ ಬೇಡರ ನಾಯಕನು ವರಿಸಲೆಂದವಳನು ಆದರದಕ್ಕೆ ಸಮ್ಮತಿಸದಿರಲು ಶೀಲವತಿ ಬಾಲೆ ಚಂದನೆಯು ಹೆದರಿಸಿ ಬೆದರಿಸಿದನಾ ದುಷ್ಟ ಬಿಲ್ಲನವಳನ್ನು ತನ್ನ ದಾರಿಗೆ ತರಲು. ಅಂತೆ ಅವನು ನೀಡಿದವಳಿಗೆ ಹಲವಿಧದ ಉಪದ್ರವಗಳನ್ನು ಇರಿಸಿ ಬೆಂಕಿಯಲ್ಲಿ ಕಬ್ಬಿಣವನ್ನು ಬಾಗಿಸಲೆತ್ನಿಸುವಂತೆ ಆದನು. ಆದರಾ ಚಂದನೆಯು ವಶವಾಗದ್ದವ ದಳವಗೆ ಸ್ಮರಿಸುತ್ತಲಾದಿನನು ಭಕ್ತಿಯಲಿ ಮನದೊಳಗೆ ಇಂತು ಪ್ರಯತ್ನಿಸಿದರು ಬಹು ಬಗೆಯಲಿ ಹೆದರಿಸಿದರು ಹಲವು ವಿಧದಲ್ಲಿ ಭಾಗದಿರಲ ಅಪೂರ್ವ ಸುಂದರಿಯು ತಿಲ ಮಾತ್ರವಾದರೂ ಅಂತೆ ಅವನು ಸ್ಪರ್ಶಿಸಲಾಗದಿರಲು ಅವಳ ವಸ್ತ್ರದಂಚನು ಬೇಸತ್ತು ಬಹುವಾಗಿ ಯೋಚಿಸಿದನಾ ಸರದಾರನು. ಮಾರಿಯಾದರೂ ಅವಳನ್ನು ಸಂಪಾದಿಸಲದರಿಂದ ಹಣವನು ನಂಬುವರೇನು ಯಾರಾದರೂ ಮಾಣಿಕ್ಯವಾಯ್ತೆಂದರೆ ಮರಳು. ಅಬ್ಬಾ, ಮಾಣಿಕ್ಯ ಮರಳಾಗಕ್ಕಾಗೋದಿಲ್ಲ, ನಂಬಕ್ಕಾಗ್ತದ ಆ ವಿಚಾರವನ್ನ ಅಂತ. ಹೀಗೆ ಆ ಬಿಲ್ಲವ ಚಂದನೆಯನ್ನ ಆ ಬಿಲ್ಲವರ ಸರದಾರನ ಹತ್ತಿರ ಕರ್ಕೊಂಡು ಬರ್ತಾನಂತೆ. ಆ ಚಂದನೆಯ ರೂಪ ಲಾವಣ್ಯವನ್ನು ನೋಡಿ ಕಾಮವಾಂಛಿತನಾದಂತಹ ಆ ಬೇಡರ ನಾಯಕ ಅವಳ ಅಗಣಿತ ಲಾವಣ್ಯ ಸೌಂದರ್ಯ ಇವೆಲ್ಲವನ್ನು ನೋಡಿ ಅವಳನ್ನ ಒರೆಸ್ಬೇಕು, ಅವಳನ್ನು ಪಡ್ಕೋಬೇಕು ಎಂಬುದಾಗಿ ನಿರ್ಧಾರ ಮಾಡ್ತಾನಂತೆ. ಆದರೆ ಶೀಲವತಿಯಾದಂಥ ಬಾಲಚಂದನ ಬಾಲೆ ಅವನ ಒಪ್ಪೋದಿಲ್ಲ. ಕೊನೆಗೆ ಬೆದರಿಸ್ತೇನೆ ಅವಳನ್ನು ಸರಿಯಾದ ದಾರಿಗೆ ತರಲಿಕ್ಕೆ. ಹೇಗೆ ಕಬ್ಬಿಣ ಬಾಗಿಸ್ಬೇಕು ಅಂದರೆ ಬೆಂಕಿಯಲ್ಲಿ ಸುಡಬೇಕು. ಅದೇ ರೀತಿ ಅವಳಿಗೆ ಬೇಕಾದಷ್ಟು ವಿಧದ ಕಷ್ಟವನ್ನು ಕೊಟ್ಟರೂ ಕೂಡ ಆ ಕಷ್ಟವನ್ನೆಲ್ಲ ಅವಳು ದಿನಭಕ್ತಿಯಲ್ಲಿ ಲೀನವಾಗಿ ಕಳ್ಕೊಳ್ತಾಳೆ. ಹೀಗೆ ಬಹು ಬಗೆಯಿಂದ ಹೆದರಿಸಿದ್ರು ಕೂಡ, ಹಲವು ವಿಧದಲ್ಲಿ ಇದು ಮಾಡಿದ್ರು ಕೂಡ ಅವಳು ಬಾಗ್ಲಿಲ್ಲ, ಅಂಜಲಿಲ್ಲ. ಆ ಅಪೂರ್ವ ಸಂಧಿ ತೀರ ಅಂದರೆ ಎಳ್ಳು ಮಾತ್ರವೂ ಕೂಡ ಅವಳು ಎದುರ್ಕೊಳ್ಳಿರುವಂತೆ ಕೊನೆಗೆ ಅವಳನ್ನು ಮುಟ್ಟಕ್ಕೂ ಆಗೋದಿಲ್ಲ. ಅವಳ ವಸ್ತ್ರದ ಸಂಚನ್ನು ನಾನು ಮುಟ್ಟಕ್ಕಾಗಲಿಲ್ವಲ್ಲ ಅಂತೇಳಿ ಆಯ್ತು, ಇವಳನ್ನು ನಮ್ಮ ಅಟ್ಲೀಸ್ಟ್ ಮಾರ್ಬಿಟ್ಟಾದರೂ ಕೂಡ ಹಣವನ್ನು ಸಂಪಾದನೆ ಮಾಡ್ಬೋದಲ್ಲ ಅಂತ ಯೋಚನೆಯನ್ನ ಮಾಡ್ತಾ ಇದ್ದಾನಂತೆ. ಹಬ್ಬ, ಎಂತಹ ಆ ಪ್ರಸಂಗವನ್ನ, ಆ ಚಂದನ ಬಾಲೆಯ ಪ್ರಸಂಗವನ್ನ ಮಹಾಕವಿ ಡಾಕ್ಟರ್ ತಾರಾಶೇಖರ್ ಅವರು ವಿಭಿನ್ನ ನೆಲೆಗಟ್ಟಿನಲ್ಲಿ ತರ್ತಾ ಇದ್ದಾರೆ. ಆ ದಾಸ್ಯ ಪದ್ಧತಿಯ ಉಲ್ಲೇಖ ಆಗಿನ ಕಾಲದಲ್ಲಿ ಇತ್ತು, ನಮ್ಮ ಪುರಾಣಗಳಲ್ಲಿ ಇದ್ರೂ ಕೂಡ ಇದನ್ನು ಶಿಷ್ಟಾಚಾರದ ಪ್ರಯುಕ್ತ ತಗೊಳ್ಳೋದಿಲ್ಲ. ಆದರೆ ಮಹಾಕವಿಗಳು ಅದನ್ನು ತೆಗೆದುಕೊಂಡಿದ್ದಾರೆ. ಅದಕ್ಕೋಸ್ಕರ ಈ ಕಾವ್ಯ ಅಂದು ಇಂದು ಮುಂದು ಜನಪ್ರಿಯತೆಯನ್ನು ಪಡ್ಕೊಳ್ತದೆ.